ಮನುಷ್ಯನಾದವನು ಕನಸು ಕಾಣೋದು ಕಾಮನ್. ಆದರೆ ಕನಸಿನ ಪ್ರಪಂಚವೇ ಬೇರೆ, ರಿಯಾಲಿಟಿನೇ ಬೇರೆ. ಹೌದು, ನಾವು ನಿದ್ದೆ ಮಾಡುವಾಗ ಅನೇಕ ರೀತಿಯ ಕನಸುಗಳನ್ನು ಕಾಣ್ತೀವಿ. ಒಂದೊಂದು ಕನಸುಗಳಿಗೆ ಒಂದೊಂದು ಅರ್ಥವನ್ನು ಸೂಚಿಸುತ್ತೆ. ಆದರೆ ನಿಮಗೆ ಗೊತ್ತಾ, ಸಾಮಾನ್ಯವಾಗಿ ಪಕ್ಷಿಗಳನ್ನು ಕನಸಿನಲ್ಲಿ ನೋಡೋದು ತುಂಬ ಮಂಗಳಕರ. ಪಕ್ಷಿಗಳು ನಿಮ್ಮ ಗುರಿ, ಆಕಾಂಕ್ಷೆ ಮತ್ತು ಭರವಸೆಗಳನ್ನು ಸಂಕೇತಿಸುತ್ತೆ. ಜೊತೆಗೆ ಕನಸಿನಲ್ಲಿ ಪಕ್ಷಿಗಳು ಚಿಲಿಪಿಲಿಗುಡ್ತಾ ಇದ್ರೆ ಅಥವಾ ಹಾಡ್ತಾ ಇದ್ರೆ ಅಥವಾ ಪಕ್ಷಿಗಳು ಮುಕ್ತವಾಗಿ ಹಾರ್ತಾ ಇದ್ರೆ ಅದು ಸಂತೋಷ, ಸಾಮರಸ್ಯ, ಸಮತೋಲನ ಮತ್ತು ಪ್ರೀತಿಯನ್ನ ಪ್ರತಿನಿಧಿಸುತ್ತೆ. ನವಿಲನ್ನ ಕನಸಿನಲ್ಲಿ ನೋಡಿದ್ರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ. ಹಾಗೆ ನೀವು ದೊಡ್ಡದನ್ನ ಸಾಧಿಸ್ತೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಕನಸಿನಲ್ಲಿ ಗಿಣಿಯನ್ನ ಏನಾದರೂ ನೋಡಿದ್ರೆ ಒಳ್ಳೆಯ ಸುದ್ದಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇನ್ನು ನೀಲಕಂಠ ಪಕ್ಷಿಯನ್ನ ಕನಸಿನಲ್ಲಿ ಕಂಡ್ರೆ ಅವಿವಾಹಿತರಿಗೆ ಶುಭ ಸಂಕೇತವಾಗಿರುತ್ತೆ. ಕನಸಿನಲ್ಲಿ ಹಂಸವನ್ನ ನೋಡೋದು, ನೀರಿನಲ್ಲಿ ಈಜುತ್ತಿರುವ ಹಂಸವನ್ನ ನೋಡೋದು, ಎರಡು ಹಂಸಗಳ ಜೋಡಿಯನ್ನ ನೋಡೋದು ಕೂಡ ಮಂಗಳಕರ. ಹಾಗೆ ಕನಸಿನಲ್ಲಿ ಗೂಬೆಯನ್ನ ನೋಡೋದು ಕೂಡ ತುಂಬಾ ಮಂಗಳಕರ. ಕನಸಿನಲ್ಲಿ ಗೂಬೆಯನ್ನ ಕಂಡ್ರೆ ಲಕ್ಷ್ಮೀ ದೇವಿಯ ಕೃಪೆ ಇರುತ್ತೆ. ನಿಮ್ಮ ಕನಸಿನಲ್ಲಿ ಯಾವ ಪಕ್ಷಿ ಕಾಣಿಸ್ಕೊಂಡಿದೆ ಕಾಮೆಂಟ್ನಲ್ಲಿ ತಿಳಿಸಿ.